ನೀವೇನ್ ತಪ್ಪು ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿದೆಯಾ? ನೀವು ಈ ತಪ್ಪುಗಳನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತ 3991 ಹುದ್ದೆಯಲ್ಲಿ ಒಂದು ಹುದ್ದೆ ನಿಮ್ದಾಗತ್ತೆ. ಇಲ್ಲಿ ಯಾರು ಜೀನಿಯಸ್ ಅಲ್ಲ, ಆದ್ರೆ ಸರ್ಕಾರಿ ಹುದ್ದೆನ ತಗೊಂಡಿರೋ ಪ್ರತಿಯೊಬ್ಬ ಅಭ್ಯರ್ಥಿನೂ ಈ ತಪ್ಪುಗಳನ್ನ ಮಾಡಿರೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಈ 3991 ಹುದ್ದೆಯಲ್ಲಿ ಒಂದು ಹುದ್ದೆ ನಿಮ್ದು ಆಗ್ಬೇಕು ಅಂದ್ರೆ ನೀವು ಯಾವ್ಯಾವ ತಪ್ಪುಗಳನ್ನ ಅವಾಯ್ಡ್ ಮಾಡ್ಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವೆಲ್ಕಮ್ ಟು NCG ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಶ್ವೇತಾ. ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಮಾಡಿರುವಂತಹ ಮಿಸ್ಟೇಕ್ಸ್ಗಳು ಅಂತ ಅಂದ್ರೆ ನೀವು ಯಾವ್ಯಾವ ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ ಅದನ್ನ ನಾನು ಒಂದು ಗ್ರೂಪ್ ಮಾಡಿದೀನಿ. ಅದನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲನೇದು ಪ್ರಿಪರೇಷನ್ ಅಲ್ಲಿ ಮಾಡುವಂತ ಮಿಸ್ಟೇಕ್ಸ್ಗಳು. ಫಾರ್ ಎಕ್ಸಾಂಪಲ್, ಯಾವುದು? ಮಿಸ್ಟೇಕ್ 1, ನೋ ಸ್ಟಡಿ ಪ್ಲಾನ್. ಸ್ಟಡಿ ಪ್ಲಾನೇ ಇಲ್ಲ, ಯಾವ್ದು ಬೇಕೋ ಆ ಸಬ್ಜೆಕ್ಟ್ ನ ಓದೋವಂಥದ್ದು. ಒಂದು ಟೈಮ್ ಟೇಬಲ್ ಇಲ್ಲ, ಅವತ್ತಿನ ದಿನದ್ದು ಒಂದು ಟಾರ್ಗೆಟ್ ಇಲ್ಲ, ಈ ವೀಕಲ್ಲಿ ಇಷ್ಟು ಮುಗಿಸ್ಬೇಕನ್ನೋ ಒಂದು ಟಾರ್ಗೆಟ್ ಇಲ್ಲ. ಸೊ ಹಾಗಾದ್ರೆ ನಿಮ್ಮ ಸ್ಟಡಿ ಹೇಗೆ ಹೋಗುತ್ತೆ? ಒಂದು ಕರೆಕ್ಟ್ ಆಗಿ ಡೈರೆಕ್ಷನ್ ಇಲ್ದಲೆ, ಒಂದು ಸ್ಟಡಿ ಪ್ಲಾನೇ ಇಲ್ದಲೆ ನಿಮ್ಮ ಸ್ಟಡಿ ಹೇಗೆ ಕಂಪ್ಲೀಟ್ ಆಗುತ್ತೆ? ಒಂದು ಸ್ಟಡಿ ಪ್ಲಾನ್ ಇರಲೇಬೇಕು. PC 3991 ಹುದ್ದೆಗೆ ನಮ್ಮ NCG ಸಂಸ್ಥೆ ಚಾನೆಲ್ ಇಂದ ಸರ್ ನಾಗಪ್ಪ ಸರ್ ಒಂದು ಸ್ಟಡಿ ಪ್ಲಾನ್ ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ಯಾರ್ಯಾರು ನಿಮ್ಗೆ ಆಲ್ರೆಡಿ ಟೈಮ್ ಟೇಬಲ್ ಇದೆ, ನೀವು ಅದನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ರೆ ಓಕೆ, ಬಟ್ ಯಾರ್ಯಾರು ಇನ್ನ ಫಾಲೋ ಮಾಡ್ತಿಲ್ಲ, ಇನ್ನು ಸ್ಟಡಿ ಪ್ಲಾನ್ ಹಾಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ಫಾಲೋ ಮಾಡಿ. ನೆಕ್ಸ್ಟ್, ರ್ಯಾಂಡಮ್ ಪ್ರಿಪರೇಷನ್. ಇವತ್ತು ಹಿಸ್ಟ್ರಿ ಓದೋದು, ನಾಳೆ ಕಾನ್ಸ್ಟಿಟ್ಯೂಷನ್ ಓದೋದು, ನಾಡಿದ್ದು ಜಿಯೋಗ್ರಫಿ ಓದೋದು, ಯಾವುದು ಕೂಡ ಕಂಪ್ಲೀಟ್ ಆಗಲ್ಲ, ಯಾವುದು ಪ್ರಾಪರ್ ರಿವಿಷನ್ ಆಗಲ್ಲ. ಕೊನೆಗೆ ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡಾಗ ಎಲ್ಲ ಅರ್ಧ ಬರ್ಧ ಅಂತ ಅಂದ್ರೆ ಆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಆದ್ರೆ ಕ್ವಶನ್ಸ್ ಅಟೆಂಡ್ ಮಾಡಕ್ ಆಗಲ್ಲ. ಸೊ ಈ ತರ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಆ ಮಿಸ್ಟೇಕ್ನು ಕೂಡ ನೀವೇನ್ ಮಾಡಬೇಡಿ, ಮಾಡೋದಿಕ್ ಹೋಗ್ಬೇಡಿ. ನೆಕ್ಸ್ಟ್, ಟೂ ಮೆನಿ ಮೆಟೀರಿಯಲ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಜಿಯೋಗ್ರಫಿಗೆ ಒಂದು 5 ಮೆಟೀರಿಯಲ್ಸ್ ಇಟ್ಕೊಳ್ಳೋದು, ಒಂದೊಂದು ಆಥರ್ದು ಒಂದೊಂದು ಟೆಕ್ಸ್ಟ್ ಬುಕ್ ಇಟ್ಕೊಳ್ಳೋದು, ಇಲ್ಲ ಒಂದೊಂದ್ ಕಡೆ ಒಂದೊಂದು ನೋಟ್ಸ್ಗಳು ಕಲೆಕ್ಟ್ ಮಾಡ್ಕೊಳ್ಳೋದು, ಅದೊಂದು ಇಟ್ಕೊಳ್ಳೋದು. ಒಂದೇನಂತ ಅಂದ್ರೆ ಟೂ ಮೆನಿ ಮೆಟೀರಿಯಲ್ಸ್ ನ ಖಂಡಿತ ಅವಾಯ್ಡ್ ಮಾಡಿ, ಮ್ಯಾಕ್ಸಿಮಮ್ ರಿವಿಷನ್ ಮಾಡ್ಬೇಕಾಗತ್ತೆ ಇಲ್ಲಿ. ಓಕೆನಾ? ಸೊ ಒಂದು ಮೆಟೀರಿಯಲ್ ಮೇಲೆ ನಾವೇನ್ ಮಾಡ್ಬೇಕು, ಮ್ಯಾಕ್ಸಿಮಮ್ ರಿವಿಷನ್ ಮಾಡ್ಬೇಕು. ಅಟ್ಲೀಸ್ಟ್ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ 3 to 4 ಟೈಮ್ಸ್ ಒಂದು ಮೆಟೀರಿಯಲ್ ಮೇಲೆನೆ ರಿವಿಷನ್ ಮಾಡಿರ್ಬೇಕಾಗತ್ತೆ. ಅವಾಗ ಮಾತ್ರನೇ ಎಕ್ಸಾಮ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್, ಚೇಂಜಿಂಗ್ ಸೋರ್ಸಸ್ ಎವ್ರಿ ವೀಕ್. ಓಕೆ, ಹಿಸ್ಟ್ರಿಲಿ ಇದು ನನ್ಗೆ ಅರ್ಥ ಆಗ್ತಿಲ್ಲ, ಈ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ, ನೆಕ್ಸ್ಟ್ ಬೇರೆ ಆಥರ್ನ ನೋಡುವಂಥದ್ದು, ಇಲ್ಲ ಯೂಟ್ಯೂಬ್ ಚಾನಲ್ ಯಾವುದೋ ಒಂದು ಚಾನಲ್ ಕ್ಲಾಸ್ ಮಾಡ್ತಿರ್ತಾರೆ, ಅದನ್ನ ನೋಡ್ತಿರ್ತಾರ, ಒಂದ್ ವಾರ ನೋಡ್ತೀರ, ಇಲ್ಲ ಯಾಕೋ ನಂಗೆ ಇದು ಅರ್ಥ ಆಗ್ತಿಲ್ಲ, ಬೇರೆದನ್ನ ನೋಡೋಣ. ಸೊ ಈ ತರ ನೀವು ಚೇಂಜ್ ಮಾಡ್ಕೊಳ್ತಾ ಹೋದ್ರೆ, ಇವಾಗ ಕೊಟ್ಟಿರೋ ಗಡುವು ಏನಿದೆ ನಿಮ್ಗೆ 2 ಆಗಸ್ಟ್ ಅಲ್ಲಿ ಎಕ್ಸಾಮ್ ಏನಿದೆ, ಅಷ್ಟೊತ್ತಿಗೆ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಲಿಕ್ಕಾಗಲ್ಲ. ಓಕೆನಾ? ಸೊ ಒಂದಕ್ಕೆ ಯಾವ್ದಾದ್ರು ಸ್ಟಿಕ್ ಆನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ, ಅವಾಗ ನಿಮ್ಗೊಂದು ಡೈರೆಕ್ಷನ್ ಸಿಗುತ್ತೆ. ಇಲ್ಲ ನಮ್ಮ NCG ಸಂಸ್ಥೆಗೆ ನೀವು ಕಾಲ್ ಮಾಡಿದ್ರೆ ಖಂಡಿತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಹೇಗೆ ನಿಮ್ಮ ಸ್ಟಡಿ ಪ್ಲಾನ್ ನ ಮಾಡ್ಬೋದು ಅಂತ. ಅದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಮಿಸ್ಟೇಕ್ಸ್ ಬಗ್ಗೆ ನಾನು ನಿಮ್ಗೆ ಹೇಳೋದಕ್ಕಿಂತ ಮುಂಚೆ, ನಮ್ಮ NCG ಸಂಸ್ಥೆಯಲ್ಲಿ PC ಕ್ಲಾಸಸ್ ಹಾಗೆ ಟೆಸ್ಟ್ ಸೀರೀಸ್ಗಳು ಶುರುವಾಗಿದೆ. ಎರಡಕ್ಕೂ ಕೂಡ ಅಂದ್ರೆ ಕ್ಲಾಸಸ್ ಬಂತು ಅಂದ್ರೆ ನಿಮ್ಗೆ ಕ್ರಾಶ್ ಕೋರ್ಸ್ ಶುರುವಾಗಿದೆ, ಹಾಗೆ ಟೆಸ್ಟ್ ಸೀರೀಸ್ ನಿಮ್ಗೆ ಆಫ್ಲೈನ್ ಆನ್ಲೈನ್ ಇಂದ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಏನು, ರಿವಿಷನ್ ಮಿಸ್ಟೇಕ್ಸ್. ಇದು ತುಂಬಾ ಡೇಂಜರು. ಯಾಕಂದ್ರೆ ನೀವು ಸಿಲೆಬಸ್ ಕವರ್ ಮಾಡೋ ಭರದಲ್ಲಿ ಏನ್ ಮಾಡ್ತೀರಾ, ಎಲ್ಲ ಉದೋ ಅಂತ ಓದ್ಕೊಂಡು ಹೋಗ್ತೀರಾ, ಬಟ್ ಅದು ತುಂಬಾ ತಪ್ಪು. ಓಕೆನಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ರಿವಿಷನ್ ಮಾಡಿದಿರಾ ಅಂತ ಅಂದ್ರೆ ನಾಳೆ ಇನ್ನೊಂದು ಟಾಪಿಕ್ ಓದೋಕ್ಕಿಂತ ಮುಂಚೆ ಅದನ್ನ ರಿವಿಷನ್ ಮಾಡಿ ಶುರು ಮಾಡ್ಬೇಕಾಗತ್ತೆ. ಈ ತರ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಹೋಗುತ್ತೆ ಆ ಕಂಟೆಂಟ್ ನಿಮ್ ಜೊತೆ. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ಹೌದು ಇದೆಲ್ಲೋ ಕೇಳಿದ್ದೆ ಅಲ್ಲ, ಇದೆಲ್ಲೋ ನೋಡಿದ್ದೆ ಅಲ್ವಾ, ಇದು ಯಾರೋ ಹೇಳಿದ್ರಲ್ವಾ, ಈ ತರ ಆಗತ್ತೆ. ಸೊ ಮಿನಿಮಮ್ ನಾನು ಆಗ್ಲೇ ಹೇಳ್ದಂಗೆ 3 to 4 ಟೈಮ್ಸ್ ರಿವಿಷನ್ ಮಾಡಿ. ಕೆಲವೊಬ್ಬರಿಗೆ ಹಾಗೆ ಹೋಗುತ್ತೆ, ಅಂದ್ರೆ ಒಂದ್ಸತಿ ಓದಿದ್ರೆ ನೆನಪಿರುತ್ತೆ, ಬಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಅದು ವರ್ಕ್ ಆಗಲ್ಲ. ಸೊ ನಿಮ್ಮ ಏನಿದೆ ಅಂತ ಅಂದ್ರೆ ನೀವು ಓದಿದ್ರೆ ನಿಮ್ ಗ್ರಾಸ್ಪಿಂಗ್ ಪವರ್ ಏನಿದೆ, ಅರ್ಥ ಮಾಡ್ಕೊಳ್ಳೋ ರೀತಿ ಏನಿದೆ, ಅದನ್ನ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ರಿವಿಷನ್ ಮ್ಯಾಂಡೇಟರಿ ಮಾಡ್ಲೇಬೇಕಾಗತ್ತೆ. ಹಾಗೆ ರಿವಿಷನ್ ಮತ್ತೆ ರೀಕಾಲ್ ಮಾಡಿ. ಓಕೆನಾ? ಸೊ ರೀಕಾಲ್ ಅಂತ ಅಂದ್ರೆ ದಯವಿಟ್ಟು ಬುಕ್ನ ಮುಚ್ಚಿಟ್ಟು ಅದನ್ನ ರೀಕಾಲ್ ಮಾಡಿ. ಅಂದ್ರೆ ನಾನು ಏನೇನು ಓದಿದ್ದೀನಿ ಅನ್ನೋದನ್ನ ನೆನಪಿಸ್ಕೊಳ್ಳಿ. ಅವಾಗ ಏನಾಗುತ್ತೆ, ಮೈಂಡಿಗೆ ಆ ಡೀಟೇಲ್ಸ್ ಫೆಚ್ ಆಗುತ್ತೆ. ಹೌದಲ್ವಾ? ಸೊ ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡಾಗ ಸೇಮ್ ನಿಮ್ ಮುಂದೆ ಬುಕ್ ಇರುತ್ತಾ, ನೀವು ರಿವಿಷನ್ ಮಾಡ್ಲಿಕ್ಕೆ ಇಲ್ಲ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಅವಾಗ ನೆನಪಿಸ್ಕೊಳ್ಬೇಕಾಗತ್ತೆ. ನೆನಪಿಸ್ಕೊಳ್ಬೇಕಂತ ಅಂದ್ರೇನು, ಬ್ರೈನಿಗೆ ಕೆಲಸ ಕೊಡ್ಬೇಕಾ, ಆ ಕೆಲ್ಸನ ಇಲ್ಲೇ ಮಾಡಿ. ಓಕೆನಾ? ಸೊ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆನೆ ಮಾಡಿ. ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಪ್ರಾಕ್ಟೀಸ್ ಆಗಿತ್ತು ಅಂದ್ರೆ ನೀವು ಆರಾಮಾಗಿ ಎಕ್ಸಾಮ್ ಹಾಲ್ ಅಲ್ಲಿ ಕೂತಾಗ ನೀಟಾಗಿ ಆನ್ಸರ್ಸ್ ಜ್ಞಾಪಕ ಬರುತ್ತೆ. ನೆಕ್ಸ್ಟ್, ರೀಡಿಂಗ್
ನ್ಯೂ ಟಾಪಿಕ್ಸ್ ಡೈಲಿ. ಹೊಸ ಟಾಪಿಕ್ಸ್ ಓದ್ದಲ್ಲಿರೋದು ತಪ್ಪು, ಓಕೆನಾ. ಬಟ್ ಅದನ್ನೇ ಓದ್ತಿದ್ರೆ ಹೇಗೆ? ಈಗ ದಿನದಲ್ಲಿ 1 ಅವರ್ ಕೊಡೋದು ಓಕೆ. ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಿರುತ್ತೆ, ಏನೋ ಒಂದು ಓದ್ತಾನೆ ಅಂದ್ರೆ ಏನು ಓದಿದೀವೋ ಅದನ್ನ ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕೂಡ ಓದ್ಕೊಳ್ಬೇಕಾಗತ್ತಲ್ವಾ, ಓದಿ. ಇವಾಗ ಯಾರ್ಯಾರು ಈ ಪೀರಿಯಡ್ ಅಲ್ಲಿ ನೀವು ರಿವಿಷನ್ ಮಾಡ್ತಿದ್ದೀರಾ ಅಥವಾ ಓದ್ತಿದ್ದೀರಾ, ದಯವಿಟ್ಟು ಫಸ್ಟ್ ಪ್ರಿಫರೆನ್ಸು ನೀವೇನು ಓದಿರ್ತೀರಾ ಅಲ್ವಾ ಅದನ್ನೇ ಓದಿ ಫಸ್ಟ್. ಅದಾಗಿದಾದ್ಮೇಲೆ ಹೊಸ ಟಾಪಿಕ್ಸ್ಗಳನ್ನ ಓದಿ. ಯಾಕಂತಂದ್ರೆ ನೀವು ಓದಿರೋದನ್ನೇ ಕರೆಕ್ಟ್ ಆಗಿ ನಿಮ್ಗೆ ನೆನಪಿಸ್ಕೊಳಕ್ ಆಗ್ತಿಲ್ಲ ಅಂದಾಗ ಹೊಸ ಟಾಪಿಕ್ಸ್ಗೆ ಟೈಮ್ ಎಲ್ಲಿರತ್ತೆ, ಅದನ್ನು ಕೂಡ ನೆನಪಲ್ಲಿರಲ್ಲ. ಅದು ಅರ್ಧಂಬರ್ಧ, ಇದು ಅರ್ಧಂಬರ್ಧ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಫಸ್ಟ್ ಪ್ರಿಯಾರಿಟಿ ನೀವೇನು ಓದಿರ್ತೀರ ಅದು, ಅದಾಗಿದಾದ್ಮೇಲೆ ಹೊಸ ಟಾಪಿಕ್ಸ್. ಅದು ದಿನದಲ್ಲಿ 1 ಅವರ್ ಇದ್ರೆ ಸಾಕು. ಯಾಕಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸೆನ್ಸಸ್ ರಿಪೋರ್ಟ್ ಇರುತ್ತೆ, ಏನು ಟೈಗರ್ ಸೆನ್ಸಸ್ ಇರುತ್ತೆ, ಒಂದಷ್ಟು ಸ್ಟ್ಯಾಟಿಕ್ ಪಾಯಿಂಟ್ಸ್ ಗಳಿರುತ್ತೆ, ಓಕೆನಾ. ಇಂಡೆಕ್ಸ್ ಗಳು ರಿಲೀಸ್ ಮಾಡಿರ್ತಾರೆ, ಅದೆಲ್ಲ ಏನು, ಅದೆಲ್ಲ ಎಕ್ಸಾಮ್ ಇನ್ನೊಂದು 2-3 ಡೇಸ್ ಇದ್ದಂಗೆ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ಸ್ಟ್ಯಾಟಿಕ್ಸ್ ಇರೋದ್ರಿಂದ, ಅಂದ್ರೆ ನಂಬರ್ಸ್ ಅಲ್ಲಿ ಇರೋದ್ರಿಂದ ನಮ್ಗೆ ಅದು ಯೂಶಲಿ ನೆನಪಿರಲ್ಲ. ಸೊ ಅದಕ್ಕೆ 1-2-3 ಡೇಸ್ ಮುಂಚೆ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ, ಯಾವ್ದಾವ್ದು ಟಾಪಿಕ್ಸ್ ಗಳು ನಾನು ರಿವಿಷನ್ ಅಂದ್ರೆ ಎಕ್ಸಾಮ್ ಹೋಲ್ಗೆ ಹೋಗೋಕ್ಕಿಂತ ಮುಂಚೆ ರಿವಿಷನ್ ಮಾಡ್ಕೊಳ್ಬೇಕು ಅಂತ. ಸೊ ಅದನ್ನ ನೀವು ಆವಾಗ ಮಾಡ್ಬೇಕಾಗತ್ತೆ. ಹೊಸ ಟಾಪಿಕ್ಸ್ ಓದ್ಬೇಕು, ಬಟ್ ಅವಾಯ್ಡ್ ಮಾಡಿ ದಿನದಲ್ಲಿ 1 ಅವರ್ ಅಥವಾ 2 ಅವರ್ ಮ್ಯಾಕ್ಸಿಮಮ್ ಕೊಡಿ, ಓಕೆನಾ. ನೆಕ್ಸ್ಟ್ ಮಿಸ್ಟೇಕ್ 7, ನೋ ಶಾರ್ಟ್ ನೋಟ್ಸ್. ಇದಂತೂ ಎಷ್ಟು ಜನ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಬಟ್ ಯಾರ್ಯಾರು ನೋಟಿಫಿಕೇಶನ್ ಆದ್ಮೇಲೆ ಶುರು ಮಾಡಿದ್ರೆ ಪ್ರಿಪ್ರೇಷನ್ ಮಾಡ್ಲಿಕ್ಕಂತ, ದಯವಿಟ್ಟು ನಿಮ್ಗೆ ಇದಕ್ಕಂತೂ ಅವಕಾಶ ಇಲ್ಲ. ಇವಾಗ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಲಿಕ್ಕಂತ ಅವಕಾಶ ಇಲ್ಲ. ಯಾಕಂದ್ರೆ ಮುಂಚೆನೇ ನೀವು ಪ್ರಿಪ್ರೇಷನ್ ನಡೆಸಿದ್ರೆ ನಿಮ್ಗೆ ರಿವಿಷನ್ ಮೆಟೀರಿಯಲ್ ಆಗಿ ತುಂಬಾ ವರ್ಕ್ ಆಗ್ತಿತ್ತು, 100% ವರ್ತ್ ಇತ್ತು. ಬಟ್ ಇವಾಗ ನಮ್ಮ ಹತ್ರ ಆಪ್ಷನ್ ಇಲ್ಲ. ನೀವು ಅಟ್ಲೀಸ್ಟ್ ಏನ್ ಮಾಡಿ ಅಂತ ಅಂದ್ರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತಿದ್ದೀರಾ, ಅಟ್ಲೀಸ್ಟ್ ಹೈಲೈಟ್ ಮಾಡಿ, ಅಂಡರ್ಲೈನ್ ಮಾಡಿ. ನೀವು ನೋಟ್ಸ್ ಅಲ್ಲಿ ಓದ್ತಿದ್ರೆ ದಯವಿಟ್ಟು ಅಂಡರ್ಲೈನ್ ಮಾಡಿ, ಹೈಲೈಟ್ ಮಾಡಿ. ಯಾಕಂತ ಅಂದ್ರೆ ಮತ್ತೆ ನೀವೇನಾದ್ರು ರಿವಿಷನ್ ಮಾಡ್ಬೇಕು ಅಂದ್ರೆ ಆ ಪಾಯಿಂಟ್ಸ್ ಗಳ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಏನಾಗುತ್ತೆ, ಈಸಿ ಆಗ್ತಾ ಹೋಗುತ್ತೆ, ಓಕೆನಾ. ಸೊ ಇದಕ್ಕೆ ಒಂದು ಆಲ್ಟರ್ನೇಟಿವ್ ಅದನ್ನ ನಾವು ಮಾಡ್ಕೊಳ್ಬಹುದು. ನೆಕ್ಸ್ಟ್, ಇಗ್ನೋರಿಂಗ್ ವೀಕ್ ಏರಿಯಾಸ್. ಫಾರ್ ಎಕ್ಸಾಂಪಲ್ ತುಂಬಾ ಜನಕ್ಕೆ ಏನಾಗುತ್ತೆ, ಹಿಸ್ಟ್ರಿ ಓಕೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈ ತರ ಅವ್ರಿಗೆ ಏನಾಗುತ್ತೆ, ಹಿಸ್ಟ್ರಿ ತುಂಬಾ ತಲೆನೋವಾಗಿರುತ್ತೆ. ಬೇರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸೈನ್ಸ್ ತಲೆನೋವಾಗಿರುತ್ತೆ. ಇವ್ರು ಏನ್ ಮಾಡ್ತಾರೆ, ವರ್ಷ ಆಗುತ್ತೆ ಅಂತ ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವ್ರು ಹಿಸ್ಟ್ರಿ ಅಯ್ಯೋ ಹೋಗಿ ಯಾರು ಓದ್ತಾರೆ ಅಷ್ಟೊಂದಿದೆ ಅಂತ ಅನ್ಸ್ತಿರುತ್ತೆ. ಬೇರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸೈನ್ಸ್ ಯಾರು ಓದ್ತಾರೆ ಅರ್ಥನೇ ಆಗಲ್ಲ ಅಂತ ಅನ್ಸ್ತಿರುತ್ತೆ. ಬಟ್ ನಿಮ್ಮ ವೀಕ್ ಏರಿಯಾಸ್ಗಳನ್ನ ನೀವು ಬಿಟ್ರೆ ದಯವಿಟ್ಟು ಎಕ್ಸಾಮ್ ಅಲ್ಲಿ ಕಟ್ ಆಫ್ ವರ್ಗು ಸ್ಕೋರ್ ಹೋಗೋದು ತುಂಬಾನೇ ಕಷ್ಟ. ಯಾಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಾವು ಈಕ್ವಲ್ ವೇಟೇಜ್ ಅನ್ನೋದು ಕೊಡ್ಲೇಬೇಕು, ಇಲ್ಲಾಂದ್ರೆ ಅದು ಹೇಗ್ ಸಾಧ್ಯ? ಈಗ ನೀವು 10th ಅಲ್ಲಿ ಪ್ರಿಪರೇಷನ್ ನಡೆಸ್ಬೇಕಾದ್ರೆ ಟೀಚರ್ಸ್ ಹೇಳಿರ್ತಾರೆ, ನೀವು ಪ್ರತಿಯೊಂದಿಗೂ ಕೂಡ ಈಕ್ವಲ್ ವೇಟೇಜೇ ಕೊಡ್ಬೇಕು, ಒಂದ್ ಓದಿ ಒಂದ್ ಬಿಡೋದಿಕ್ ಆಗಲ್ಲ ಅಂತ. ಸೊ ಇಲ್ಲೂ ಕೂಡ ಹಾಗೇನೇನೆ, ದಯವಿಟ್ಟು ವೀಕ್ ಏರಿಯಾಸ್ಗಳನ್ನ ಅಟ್ಲೀಸ್ಟ್ ನೀವು ಓದೋದಿಕ್ ಆಗ್ತಿಲ್ವಾ, MCQs ನ ಸಾಲ್ವ್ ಮಾಡಿ. ಎಷ್ಟು MCQs ಆಗುತ್ತೋ ಅಷ್ಟು MCQs ನ ಸಾಲ್ವ್ ಮಾಡಿ, ಅಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ, ಚಾಪ್ಟರ್ ವೈಸ್ ಕ್ವಶನ್ಸ್ ನ ಸಾಲ್ವ್ ಮಾಡಿ. ನೀವು ಹೊಸ ಟಾಪಿಕ್ಸ್ ಓದೋದ್ಕಿಂತ ಅಟ್ಲೀಸ್ಟ್ ಇದು ಮಾಡೋದು ತುಂಬಾ ಉತ್ತಮ. ನೆಕ್ಸ್ಟ್, ನಾಟ್ ಮೇಂಟೈನಿಂಗ್ ಎರರ್ ನೋಟ್ಬುಕ್. ನೀವ್ ಏನೇನ್ ತಪ್ಪು ಮಾಡ್ತಿದ್ದೀರಾ ಅನ್ನೋದು ಒಂದು ನೋಟ್ಬುಕ್ ಇದ್ರೆ ಓಕೆ, ಯಾಕಂದ್ರೆ ಮತ್ತೆ ಅದು ರಿಪೀಟ್ ಆಗ್ಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಸೊ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅಂಡ್ ಲಾಸ್ಟ್ ಗ್ರೂಪ್ ಯಾವುದು, ಕರೆಂಟ್ ಅಫೇರ್ಸ್ ಮಿಸ್ಟೇಕ್ ಮಾಡುವಂಥದ್ದು, ಓಕೆನಾ. ಸೊ ಯಾರು ಓದ್ತಾರೆ, ಎಲ್ಲಾ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಕೂಡ ಕರೆಂಟ್ ಅಫೇರ್ಸ್ ಒಂದು ತಲೆನೋವು. ಯಾರು ಓದ್ತಾರೆ ಅದನ್ನ, ತುಂಬಾ ವೆರಿ ಡೈನಾಮಿಕ್ ಅಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ, ಅಪ್ಡೇಟ್ ಆಗ್ತಾನೆ ಇರಬೇಕು. ಬಟ್ ಏನಂತ ಅಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಿಮ್ಗೂ ಗೊತ್ತು. ಅಂಡ್ KA ಮೋಸ್ಟ್ ಅಂತಂದ್ರೆ KA ಕ್ವಶನ್ ಪೇಪರ್ ಬರೋದೇ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ. ಮತ್ತೆ ಅದೇ ಗೊತ್ತಿಲ್ಲ ಅಂತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೋಗಿ ಕಾಂಪೀಟ್ ಮಾಡ್ತೀರಾ, ಓಕೆನಾ. ಸೊ ದಯವಿಟ್ಟು ಕರೆಂಟ್ ಅಫೇರ್ಸ್ ನ ಓದಿ, ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ನಿಮ್ಗೆ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಗಳು ಬರುವಂತದ್ದು. ಸೊ ದಯವಿಟ್ಟು ಅದನ್ನ ಫಾಲೋ ಮಾಡಿ ಅಂತ ಹೇಳ್ದ. ಅದ್ರಲ್ಲಿ ಮಿಸ್ಟೇಕ್ ನಂಬರ್ 10, ಇಗ್ನೋರಿಂಗ್ ಕರೆಂಟ್ ಅಫೇರ್ಸ್. ಒಂದು ಕರೆಂಟ್ ಅಫೇರ್ಸ್ ಓದ್ತಿದ್ದೀರಾ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಅದನ್ನೇ ರಿವಿಷನ್ ಮಾಡಿ. ಕರ್ನಾಟಕ ಕರೆಂಟ್ ಅಫೇರ್ಸ್ ನ ಬಿಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಇಂಪಾರ್ಟೆಂಟ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಓಕೆ, ಯಾವ್ದಾದ್ರು ಸಬ್ಜೆಕ್ಟ್ ನ ನಾವು ರಿಲೇಟ್ ಮಾಡ್ಕೊಳ್ಬಹುದಾ, ಫಾರ್ ಎಕ್ಸಾಂಪಲ್ ರಾಮ್ ಸರ್ ಸೈಟ್ ನ್ಯೂಸ್ ಅಲ್ಲಿ ಇತ್ತು, ಅದನ್ನ ಯಾವ ತರ ಸಬ್ಜೆಕ್ಟ್ ರಿಲೇಟ್ ಮಾಡ್ಕೊಳ್ಬಹುದು, ಆ ತರ ಎಲ್ಲಾನು ವರ್ಕ್ ಮಾಡಿ, GK ಮೇಲೆ ವರ್ಕ್ ಮಾಡಿ, ಕ್ವಶನ್ಸ್ ಗಳು ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟ್, ಫಾಲೋಯಿಂಗ್ ಟೂ ಮೆನಿ ಮಂತ್ಲಿ ಮ್ಯಾಗಝೀನ್ಸ್. 11ನೇ ಮಿಸ್ಟೇಕ್. ಒಂದು ಓದ್ತಿರ್ತೀರಾ, ಓಕೆ ಇದು ಯಾಕೋ ತಲೆಗೆ ಹೋಗ್ತಿಲ್ಲ, ಅರ್ಧ ಓದಿರ್ತೀರಾ, ಇಲ್ಲ ಒಂದು ಕಾಲ್ ಭಾಗನಾದ್ರು ಓದಿರ್ತಾರೆ, ಮತ್ತೆ ಮ್ಯಾಗಝಿನ್ ಚೇಂಜ್ ಮಾಡೋದು. ದಯವಿಟ್ಟು ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಕರೆಂಟ್ ಅಫೇರ್ಸ್, ಇವಾಗ ಫಾರ್ ಎಕ್ಸಾಂಪಲ್ NCG ಫಾಲೋ ಮಾಡ್ತಿದ್ರ ಅಂದ್ರೆ ಸಾಕು, ಇಲ್ಲ ಬೇರೆ ಯಾವ್ದಾದ್ರು ಫಾಲೋ ಮಾಡ್ತಿದ್ರ ಅಂದ್ರೆ ಒಂದ್ ಇಟ್ಕೊಳ್ಳಿ ಸಾಕು. ಎಷ್ಟೊಂದು ಮೆಟೀರಿಯಲ್ಸ್ ನ ಗುಡ್ಡೆ ಹಾಕೊಳ್ತೀರಾ? ಮೆಟೀರಿಯಲ್ಸ್ ನ ಗುಡ್ಡೆ ಹಾಕೊಳ್ಳೋದಕ್ಕಿಂತ ಫಸ್ಟ್ ಒಂದೇ ಮ್ಯಾಗಝಿನ್ 10 ಸತಿ ಓದೋದು,
ಓಕೆನಾ. ಸೊ ಅದ್ರ ರಿಲೇಟೆಡ್ ಮೇಲೆ ನಾವು ವರ್ಕ್ ಮಾಡುವಂಥದ್ದು, ಜಿ ಕೆ ಮೇಲೆ ವರ್ಕ್ ಮಾಡುವಂಥದ್ದು, ಸ್ಟ್ಯಾಟಿಕ್ಸ್ ಮೇಲೆ ವರ್ಕ್ ಮಾಡುವಂಥದ್ದು, ಇದನ್ನೆಲ್ಲ ಕೂಡ ನೀವು ಮಾಡ್ಬೇಕಾಗತ್ತೆ. ಒಂದು ಹುದ್ದೆ, ಸರ್ಕಾರಿ ಹುದ್ದೆ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ನೆಕ್ಸ್ಟ್ ಟೆಸ್ಸರೀಸ್ ಮಿಸ್ಟೇಕ್. ಇದು ತುಂಬಾ ಜನಕ್ಕೆ ಹೇಳ್ತಾನೆ ಇರ್ತೀನಿ. ಮೊದಲನೇದು ಮಿಸ್ಟೇಕ್ 12, ನೋ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ಗಳನ್ನ ತಗೊಳ್ದಲೇ ಇರುವಂತದ್ದು. ಬಿಡು ಅಂದ್ರೆ ಎಕ್ಸಾಮ್ ಹೋಗೋದು ಹಿಂದಿನ ಮೂಮೆಂಟ್ ವರ್ಗೂ ಕೂಡ ಓದ್ತಾನೇ ಇರೋದು ಒಂದೇ ಸಮ. ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡಲ್ಲ. ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡಿದ್ರೆ ಏನೇನ್ ಮಿಸ್ಟೇಕ್ ಆಗುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಇವಾಗ ವಿರಾಟ್ ಕೊಹ್ಲಿನೇ ಅಂತಾನೆ ಅಂದ್ಕೊಳ್ಳೋಣ. ಅವ್ರು ತುಂಬಾ ಒಳ್ಳೆ ಬ್ಯಾಟ್ಸ್ಮನ್, ಹಾಗಂತ ಪ್ರಾಕ್ಟೀಸಿಗೆ ಹೋಗಲ್ವಾ? ಅವರು ಯಾವ್ದಾದ್ರು ಮ್ಯಾಚ್ಗೆ ಹೋಗೋಕ್ಕಿಂತ ಮುಂಚೆ ಪ್ರಾಕ್ಟೀಸಿಗೆ ಹೋಗಲ್ವಾ? ಹೋಗ್ತಾರಲ್ಲ. ಏನಂದ್ರೆ ಅರ್ಥ? ಸೊ ಅಲ್ಲಿ ನಾವು ಹೋಗಿ ಪರ್ಫಾರ್ಮ್ ಮಾಡೋದಕ್ಕಿಂತ ಮುಂಚೆ ನಮ್ಗೊಂದು ಪ್ರಾಕ್ಟೀಸ್ ಬೇಕಾಗುತ್ತೆ. ನೀವು ಕೂಡ ಹಾಗೇನೇನೆ. ಸೊ ನೀವು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಪ್ರಾಕ್ಟೀಸ್ ಬೇಕು. ಅದೇ ಟೆಸ್ಟ್ ಸಿರೀಸು. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು, ಒಂದು ಆಪ್ಷನ್ ಎಲಿಮಿನೇಷನ್ ಇಂದ ಹಿಡಿದು ಪ್ರತಿಯೊಂದು ಕೂಡ ನಿಮ್ಗೆ ಮಾಕ್ ಟೆಸ್ಟ್ ಅಲ್ಲಿ ಬೇಕಾಗುತ್ತೆ. ಇನ್ ಕೇಸ್ ನೀವು ಮಾಕ್ ಟೆಸ್ಟ್ ಜಾಯಿನ್ ಮಾಡ್ಲಿಕ್ಕೆ ಆಗ್ಲಿಲ್ವಾ, ಅಟ್ಲೀಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಕ್ಸಾಮ್ ತರ ಅಟೆಂಡ್ ಮಾಡಿ, ಅದನ್ನಾದ್ರೂ ಪ್ರಾಕ್ಟೀಸ್ ಮಾಡಿ. ತುಂಬಾ ಒಳ್ಳೇದು. ಇಲ್ಲ ಅಂತ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ತರ ಮಾಡೋದಿಕ್ ಹೋಗ್ಬೇಡಿ. ಓಕೆನಾ. ತುಂಬಾ ಇಂಪಾರ್ಟೆಂಟು. ನೀವು ಓದೋದು ಎಷ್ಟು ಇಂಪಾರ್ಟೆಂಟು ಅದಕ್ಕಿಂತ ಡಬಲ್ ಇಂಪಾರ್ಟೆಂಟ್ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡುವಂಥದ್ದು. ನೆಕ್ಸ್ಟ್ ಮಿಸ್ಟೇಕ್ ನಂಬರ್ 13, ಫಿಯರ್ ಆಫ್ ಲೋ ಸ್ಕೋರ್ಸ್. ಹೆಂಗಾಗತ್ತೆ ಅಂದ್ರೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದಿಕ್ ಬರ್ತಾರೆ, 20-30 ಸ್ಕೋರ್ ಆಗ್ತಿರುತ್ತೆ. ಆ ಮೋಟಿವೇಶನ್ ಹೋಗ್ಬಿಡುತ್ತೆ. ತುಂಬಾ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಕ್ವಶನ್ ಪೇಪರ್ ನೋಡಿದ ತಕ್ಷಣ, ಮಾರ್ಕ್ಸ್ ನೋಡಿದ ತಕ್ಷಣನೇ ಡಿಮೋಟಿವೇಟ್ ಆಗ್ಬಿಡೋದು. ಈಗ ನಾವೊಂದು ಅಂದ್ರೆ ನಾವು ಒಂದು ಒಳ್ಳೆ ಸ್ಥಾನದಲ್ಲಿ ಇಲ್ಲ ಅಂತ ಅಂದ್ರೆ ಅದ್ರ ಅರ್ಥ ಏನು? ನಾವು ಇಂಪ್ರೂವ್ ಆಗ್ಬೇಕು ಅಂತ. ಅದು ನೋಡಿ ಇನ್ನ ನಾವು ಡಿಮೋಟಿವೇಟ್ ಆಗ್ಬಾರ್ದು. ಅಂದ್ರೆ ಬೇಜಾರಾಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಏನಂದ್ರೆ ನಾವು ಇನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೇಕಲ್ಲ. ಇದು ಇವಾಗ ನಮ್ ಪೊಸಿಷನ್ ಇದೆ. ಸೊ ನಾವು ಈ ಹುದ್ದೆನ ತಗೊಳ್ಳೇಬೇಕು ಅಂತ ಅಂದಾಗ ನಾವು ಇನ್ನ ಎಫರ್ಟ್ ಹಾಕ್ಲೇಬೇಕು. ಸೊ ಆ ಎಫರ್ಟ್ ಯಾಕೆ ಹಾಕ್ಬೇಕು, ಹೇಗ್ ಹಾಕ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಯಾವ ಏರಿಯಾ, ಫಾರ್ ಎಕ್ಸಾಂಪಲ್ ಫಿಸಿಕಲ್ ಜಿಯೋಗ್ರಫಿ ಅಂತಾನೆ. ಫಿಸಿಕಲ್ ಜಿಯೋಗ್ರಫಿಲಿ ಯಾವ ಟಾಪಿಕ್ ನಿಮಗೆ ಅರ್ಥ ಆಗ್ತಿಲ್ಲ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಎಷ್ಟು ಈಸಿಯಾಗಿ ಅದನ್ನ ಡಿಕೋಡ್ ಮಾಡ್ಬೋದು ಅನ್ನೋದು ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ಕೂಡ ನಾವು ವರ್ಕ್ಔಟ್ ಮಾಡ್ಬೇಕಾಗತ್ತೆ. ಆತರ ಎಷ್ಟೋ ಟಾಪಿಕ್ಸ್ ಇರುತ್ತೆ. ಓಕೆನಾ. ಸೊ ಆ ತರದ ಮೇಲೆ ಪ್ರತಿಯೊಂದು ಕೂಡ ನೀವು ವರ್ಕ್ಔಟ್ ಮಾಡಿದ್ರೆ ಮಾತ್ರ ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮಿಸ್ಟೇಕ್ ನಂಬರ್ 14, ರೈಟಿಂಗ್ ಟೆಸ್ಟ್ ಬಟ್ ನಾಟ್ ಅನಲೈಸಿಂಗ್ ಇಟ್. ಓಕೆನಾ. ಒಂದ್ ಏನಂದ್ರೆ ಟೆಸ್ಟ್ ಬರೆಯೋದಿಕ್ ಬರ್ತೀರಾ, ಟೆಸ್ಟ್ ಅಟೆಂಡ್ ಮಾಡ್ತೀರಾ, ಓಕೆ ಎಷ್ಟೋ ಸ್ಕೋರ್ ಬಂತು, ಆ ಪೇಪರ್ನ ಮತ್ತೆ ತಿರುಗು ನೋಡಲ್ಲ. ಯಾಕೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ 1-2 days ಅದಕ್ಕೆ ಟೈಮ್ ಕೊಟ್ಟಿರ್ತೀರಾ, ಮತ್ತೆ ಅವತ್ತಿನ ದಿನ ಟೆಸ್ಟ್ ಅಟೆಂಡ್ ಮಾಡೋ ದಿನ ಅದಕ್ಕೆ ಟೈಮ್ ಹೋಗಿರುತ್ತಾ? ಅಟ್ಲೀಸ್ಟ್ ಅವತ್ತಿನ ಅದನ್ನ ಮುಗಿಸಿ. ಇಲ್ಲ ಅಂತ 2.5 days 3 days ನೀವೇನ್ ಟೈಮ್ ಕೊಟ್ಟಿರ್ತೀರಾ ಅದ್ ನೀರಲ್ಲಿ ಹೋಮ ಮಾಡ್ದಂಗೆ ವೇಸ್ಟ್. ಅದು ಕಂಪ್ಲೀಟ್ಲಿ ವೇಸ್ಟ್. ಓಕೆ, ಇವಾಗ ನಾನು ಟೆಸ್ಟ್ ಅಟೆಂಡ್ ಮಾಡಿದೆ ಅಂತ ಅಂದ್ರೆ ಅದ್ರಲ್ಲಿ ನನ್ನ ತಪ್ಪು ಏನಿದೆ ಅನ್ನೋದು ನಂಗೆ ಹೇಗೆ ಐಡೆಂಟಿಫೈ ಆಗುತ್ತೆ? ಅದನ್ನ ಅನಲೈಸ್ ಮಾಡ್ದಂಗಲ್ವಾ. ಇನ್ ಕೇಸ್ ನೀವು ಅನಲೈಸ್ ಮಾಡಿಲ್ಲ, ನೆಕ್ಸ್ಟ್ ಟೆಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಟೆಸ್ಟ್ ಅಷ್ಟೇ ಸ್ಕೋರ್ ಆಗುತ್ತೆ. ಏನ್ ಪ್ರಯೋಜನ ಬಂತು? ನೀವು ಟೆಸ್ಟ್ ಅಟೆಂಡ್ ಮಾಡ್ತಿರೋದಕ್ಕೇನು ಇಂಪ್ರೂವ್ ಮಾಡ್ಲಿಕ್ಕೆ, ಮತ್ತೆ ಎಕ್ಸಾಮ್ ಅಲ್ಲಿ ನೀವು ಚೆನ್ನಾಗಿ ಮಾಡ್ಲಿಕ್ಕೆ. ಅದನ್ನ ನೀಟಾಗಿ ಅನಲೈಸ್ ಮಾಡಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ಏನಾಗುತ್ತೆ? ಒಳ್ಳೆ ಸ್ಕೋರ್ ಆಗಲ್ಲ. ಓಕೆ, ಇವಾಗ 50-50 ನಿಂತ್ಕೊಳ್ಳೋದು. 50-50 ನಾನು ಹೇಗೆ ಅಟೆಂಡ್ ಮಾಡ್ತಿದ್ದೀನಿ, ಯಾಕೆ ಕರೆಕ್ಟ್ ಆಗ್ತಿದೆ, ಹೆಂಗ್ ಕರೆಕ್ಟ್ ಆಗ್ತಿದೆ, ಯಾಕೆ ರಾಂಗ್ ಆಗ್ತಿದೆ, ಪ್ರತಿಯೊಂದು ಕೂಡ ಅನಲೈಸ್ ಮಾಡ್ಬೇಕು. ಈ ಟಾಪಿಕ್ ನಾನು ಓದಿದ್ದೆ ಅಲ್ಲ, ಬಟ್ ಯಾಕೆ ನಾನು ಅಟೆಂಡ್ ಮಾಡಕ್ ಆಗಿಲ್ಲ ಅನ್ನೋದನ್ನ ಪ್ರತಿಯೊಂದು 100 ಕ್ವಶನ್ಸ್ ನೀವು ಅನಲೈಸ್ ಮಾಡಿದ್ರೆ ಮಾತ್ರ ಎಕ್ಸ್ಪ್ಲನೇಟರಿ ಇಟ್ಕೊಂಡು ಜೊತೆಲಿ ನೀವು ಆರಾಮಾಗಿ ನೆಕ್ಸ್ಟ್ ಟೆಸ್ಟ್ಗೆ ಇಂಪ್ರೂವ್ ಆಗ್ತೀರಾ. ಇಲ್ಲ ಅಂತಂದ್ರೆ ಮತ್ತದೇ ಶುರುವಿಂದ 0 ಇಂದ ಮತ್ತೆ ಶುರು ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಟೆಸ್ಟ್ಗೆ. ಓಕೆನಾ. ದಯವಿಟ್ಟು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಮತ್ತೆ ಅಭ್ಯಾಸ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಮಿಸ್ಟೇಕು, ಇಗ್ನೋರಿಂಗ್ ನೆಗೆಟಿವ್ ಮಾರ್ಕಿಂಗ್. ನಿಮಗೆ ಗೊತ್ತಿದೆ 0.25 ಅಲ್ಲಿ ಎಷ್ಟೋ ಜನ ಇರ್ತಾರೆ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್ ಇವಾಗ 60.25 ಇತ್ತು ಅಂದ್ರೆ ಈ ಮಾರ್ಕ್ಸ್ ಅಲ್ಲಿ ಎಷ್ಟೋ ಜನ ಇರ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಅಂತ ಗೊತ್ತು, ಬಟ್ ನೀವು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ ಅದ್ರ ಜೊತೆಗೆ ನೀವು ಎಷ್ಟು ಗೆಸ್ ಆನ್ಸರ್ಸ್ ತಗೊಳ್ತೀರಾ ಗೊತ್ತಾ, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂತ ಅಂದ್ರೆ ಒಂದೊಂದು ಗೆಸ್ ಮೇಲೂ ಕೂಡ ಅದು ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನೀವು ಅಪ್ ಟು ದ ಮಾರ್ಕ್, ಫಾರ್ ಎಕ್ಸಾಂಪಲ್ 80-85 ನೀವು ಎಷ್ಟು ಅನ್ಕೊಂಡಿದ್ರು ಅಷ್ಟು ನೀವು ಅಟೆಂಪ್ಟ್ ಮಾಡ್ದಲ್ಲಿದ್ರು ಕೂಡ ಅದಕ್ಕಿಂತ ಮಾರ್ಕ್ಸ್ ಕಡಿಮೆ ಬಂದ್ರೆ ನೀವು ಲಿಸ್ಟ್ ಅಲ್ಲಿ ಬರ್ದಲ್ಲಿರೋ ಚಾನ್ಸಸ್ ಕೂಡ ಇರುತ್ತೆ. ಮಿನಿಮಮ್ ಅಟ್ಲೀಸ್ಟ್ ಅಟೆಂಡ್ ಮಾಡ್ಲೇಬೇಕು. ಇವಾಗ ನಿಮ್ದು 100%, ಫಾರ್ ಎಕ್ಸಾಂಪಲ್ ನಾವು ಯಾವ ತರ OMR ನ ಬಿಡಿಸ್ತೀವಿ, ಅಟೆಂಡ್ ಮಾಡ್ತೀವಿ ಅಂದ್ರೆ 100% ಗೊತ್ತಿರೋ ಅಂತದ್ದು, ಇನ್ನೊಂದು 50-50 ಗೊತ್ತಿರೋ ಅಂತದ್ದು, ಹೌದಲ್ವಾ? ಈ ತರ ಹೋಗುತ್ತೆ OMR. ಇವೆರಡೂ ಸೇರಿನೂ ನಮ್ಗೆ ಅಟ್ಲೀಸ್ಟ್ 80-85 ಬಂದಿಲ್ಲ ಅಂತ ಅಂದ್ರೆ ಏನಾಗುತ್ತೆ? ಒಂದು, ನೀವು ಇನ್ ಕೇಸ್ ಫಾರ್ ಎಕ್ಸಾಂಪಲ್ 60 ಏನೋ ಅಟೆಂಡ್ ಮಾಡಿದಿರಾ, ಇದರಲ್ಲಿ ಒಂದು ನೆಗೆಟಿವ್ ಒಂದು 10 ಮಾರ್ಕ್ಸ್ ಆದ್ರೂ ಹೋಗಲ್ವಾ? 50 ಮಾರ್ಕ್ಸ್ ಕಟ್ ಆಫ್ ನಿಂತ್ಕೊಳ್ಳುತ್ತಾ?
ಚಾನ್ಸೇ ಇಲ್ಲ ಅಲ್ವಾ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ರಿಸ್ಕ್ ತಗೊಳ್ಳೇಬೇಕು. ಆ ರಿಸ್ಕ್ ತಗೊಳ್ಳೋ ಪ್ರತಿಯೊಂದು ಕ್ವಶನ್ ಕೂಡ ಇಂಪಾರ್ಟೆಂಟು. ನೀವು ಹೇಗ್ ಗೆಸ್ ಮಾಡ್ತೀರಾ ಅಂತ, ನಿಮ್ಮ ಗೆಸ್ ವರ್ಕ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ದಯವಿಟ್ಟು ಅದ್ರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಇದಕ್ಕೆ ರಿಲೇಟೆಡ್ ಏನಾದ್ರು ಡೌಟ್ಸ್ ಗಳಿತ್ತು ಅಂದ್ರೆ ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದಕ್ಕೆ ರಿಲೇಟೆಡ್ ಡೌಟ್ಸ್ ಗಳೇನಾದ್ರು ಇತ್ತು ಅಂತಂದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ರೆಸ್ಪಾಂಡ್ ಮಾಡ್ತೀವಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.